ಬೇಲೂರಿನಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಆಚರಣಾ ಸಮಿತಿ ಸದಸ್ಯರು ಸಾರ್ವಜನಿಕರನ್ನ ಪಾಲ್ಗೊಳ್ಳಲು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಜಂಟಿ ಅಧ್ಯಕ್ಷರಾದ ಸತೀಶ್ ಹಾಗೂ ಅಶೋಕ್ ಮಾತನಾಡಿ 208ನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವವು 1/1/2026ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮೂಲಕ ಆರಂಭವಾಗಲಿದೆ. ನಂತರ ವಿವಿಧ ಕಲಾ ತಂಡಗಳೊಂದಿಗೆ ಪ್ರಮುಖ ರಸ್ತೆಯಲ್ಲಿ ಭೀಮಾ ಕೊರೆಗಾಂವ್ ಸ್ತಬ್ಧ ಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ ಹಾಗೂ ಕಾರ್ಯಕ್ರಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಬೃಹತ್ ಆಚರಣೆಯಲ್ಲಿ ಮುಕ್ತಾಯಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್, ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿ ಜೇವರ್ಗಿ, ಮುಖ್ಯ ಭಾಷಣಕಾರ ಶ್ರೀ ಸುಧೀರ್ ಕುಮಾರ್ ಮುರಳಿಕೊಪ್ಪ, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಗಣ್ಯರು ಹಾಗೂ ನಾಯಕರು ಹಾಜರಾಗಲಿದ್ದಾರೆ ಅಂತ ತಿಳಿಸಿದರು. ಗೌರವ ಅಧ್ಯಕ್ಷ ಎಂಜಿ ವೆಂಕಟೇಶ್ ಮಾತನಾಡಿ, ಹಿರಿಯರ ಮಾರ್ಗದರ್ಶನದಲ್ಲಿ ಸುಮಾರು 5 ವರ್ಷದಿಂದ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಈ ಬಾರಿ ಯುವಕರಿಗೆ ಹೆಚ್ಚಿನ ಪ್ರಶಸ್ತಿ ನೀಡಿ ಮುಂದುವರಿಸಲು ಉದ್ದೇಶವಾಗಿದೆ. ಕಾರ್ಯಕ್ರಮಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್, ಶಶಿಧರ್ ಮೌರ್ಯ, ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. 5ನೇ ವರ್ಷದ ವಿಜಯೋತ್ಸವವನ್ನು ಬೇಲೂರು ತಾಲೂಕಿನ ಸಮಸ್ತ ದಲಿತ ಸಂಘಟನೆಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ಈ ವಿಜಯೋತ್ಸವವನ್ನು ಅದ್ದೂರಿಯಿಂದ 5 ವರ್ಷಗಳಿಂದ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಇದರ ಜೊತೆಗೆ ನಮ್ಮ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಂಥ ಚಿಕ್ಕಮಗಳೂರು ಜಿಲ್ಲೆ, ಮೂಡಿಗೆರೆ ತಾಲೂಕು, ಸಕಲೇಶಪುರ ತಾಲೂಕು, ಹಾಸನ ತಾಲೂಕು, ಅರಕಲಗೂಡು ತಾಲೂಕು ಎಲ್ಲ ನಮ್ಮ ಭೀಮಾ ಕೊರೆಗಾಂವ್ ಸಮಿತಿಯ ಸದಸ್ಯರುಗಳು ಈ ಬೇಲೂರಿಗೆ ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಕಾರ್ಯಕ್ರಮ ಬೇಲೂರು ತಾಲೂಕು ಆಫೀಸಿಂದ ಬೆಳಿಗ್ಗೆ 1 ಜನವರಿ 2026ನೇ ಇಸ್ವಿ ಬೇಲೂರು ತಾಲೂಕಿನ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಮುಳ್ಳಳ್ಳಿ ಸುರೇಶ್ರವರು ಹಾಗೂ ನಮ್ಮ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳಲ್ಲಿ ಆಗಮಿಸ್ತಾರೆ. ಅಲ್ಲಿಂದ ಕಲಾ ತಂಡಗಳೊಂದಿಗೆ ಡಿಜೆಗಳ ಮೂಲಕ ಎಲ್ಲ ಮಹಿಳೆಯರು ಮತ್ತು ಸಂಘಟನೆಯ ನಮ್ಮ ವಿಜಯೋತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳು ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಸಂಜೆ 6:30ಕ್ಕೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೂ ಹಲವಾರು ಗಣ್ಯ ವ್ಯಕ್ತಿಗಳು ಆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಿಮ್ಮ ಮೂಲಕ ಯಶಸ್ವಿಯಾಗಿ ಶ್ರೇಯಸ್ ಪಟೇಲ್ರವರು ಹಾಗೂ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಚ್.ಕೆ. ಸುರೇಶ್ ಅವರು ಆಗಮಿಸುತ್ತಿದ್ದಾರೆ. ಇನ್ನು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು 6,000 ರಿಂದ 7,000 ಜನ ಸಂಖ್ಯೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೇವೆ. 2 ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದ 2 ಡಿಜೆ ವ್ಯವಸ್ಥೆ ಇರುತ್ತದೆ ಹಾಗೂ ಅನೇಕ ಕಲಾ ತಂಡಗಳ ಜೊತೆಗೆ ಬೇಲೂರು ತಾಲೂಕು ಕಚೇರಿಯಿಂದ ಬಾಬಾ ಸಾಹೇಬ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಮೆರವಣಿಗೆಯ ಚಾಲನೆಯನ್ನು ಶಾಸಕರು ಮತ್ತು ತಹಸೀಲ್ದಾರ್ ಅವರು ಮೆರವಣಿಗೆ ಚಾಲನೆ ಕೊಡ್ತಾರೆ. ಅಲ್ಲಿಂದ ಬೇಲೂರಿನ ಪ್ರಮುಖ ಸರ್ಕಲ್ಗಳಲ್ಲಿ ವಿಜಯ ಸ್ತಂಭವನ್ನು ಎಳೆದು ತರುವ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ಕೆಂಪೇಗೌಡ ಸರ್ಕಲ್ನಿಂದ ಮತ್ತೆ ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಲ್ಲಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಅಂತ್ಯಗೊಳಿಸಿ ನಂತರ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಬೃಹತ್ತಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಿದ್ದೇವೆ. ಆ ವೇದಿಕೆಯಲ್ಲಿ ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನಮ್ಮ ಬೇಲೂರು ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಹಾಗೆಯೇ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಹಾಗೆಯೇ ಈಗ ನಮ್ಮ ಇವರು ಹೇಳಿದಂಗೆ ನಮ್ಮ ಸ್ವಾಮೀಜಿಗಳಾದ ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿಯವರು ಹಾಗೆ ಮುಖ್ಯ ಭಾಷಣಕಾರರಾಗಿ ಶ್ರೀ ಸುಧೀರ್ ಕುಮಾರ್ ಮುರಳಿಯವರು ಆಗಮಿಸಲಿದ್ದಾರೆ. ಹಾಗೆಯೇ ನಮ್ಮ ಮೊದಲಿಗೆ ಉದ್ಘಾಟನೆ ನಮ್ಮ
ಬೇಲೂರು ತಾಲೂಕು ಆಫೀಸ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಿಜಯ ಸ್ತಂಭನ ಎಳೆಯೋದ್ರ ಮುಖಾಂತರ ಅಲ್ಲಿ ಚಾಲನೆಯನ್ನು ನಮ್ಮ ಸಂಸದರಾದ ಶ್ರೇಯಸ್ ಪಾಟೀಲ್ ಅವರು ಹಾಗೆ ಶಾಸಕರಾದ ಸುರೇಶ್ ಅವರು ಆಗಮಿಸಲಿದ್ದಾರೆ. ಹಾಗೆ ಪ್ರಮುಖ ಬೀದಿಗಳಲ್ಲಿ ಆ ಸ್ತಂಭನ ಎಳ್ಕೊಬಂದು ಇಲ್ಲಿಂದ ಕೆಂಪೇಗೌಡ ಸರ್ಕಲ್ ಹೋಗಿ ಹಾಗೆ ನಮ್ಮ ಸರ್ಕಲ್ಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹಾಗೆ ನಮ್ಮ ಜೂನಿಯರ್ ಕಾಲೇಜು ಮೈದಾನಕ್ಕೆ ಆಗಮಿಸಿ ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳಿಗೂ ಕೂಡ ಆಗಮಿಸಬೇಕು. ಹಾಗೆ ಪ್ರತಿ ಹಳ್ಳಿಯಲ್ಲೂ ಎಲ್ಲ ಆಗಮಿಸಿ ನಮ್ಮ ಭೀಮಕುರಂಗ ವಿಜಯೋತ್ಸವವನ್ನು ಯಶಸ್ವಿ ಮಾಡಬೇಕಾಗಿ ಕೇಳ್ಕೊಂತೀವಿ. ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು 2-3 ವೆಹಿಕಲ್ ನಾವು ಬಿಟ್ಟಿದ್ದೀವಿ, ಪ್ರಚಾರಕ್ಕೆ ಅಂತಲೇ ಬಿಟ್ಟಿದ್ದೀವಿ. ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನಗಳೇ ವಾಲಂಟಿಯರ್ ಆಗಿ ಬಂದು ಹಣಕಾಸಿನ ಸಹಾಯವನ್ನು ಸಹ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಾಕಷ್ಟು ಹಣಕಾಸಿನ ಒಂದು ಅವಶ್ಯಕತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಾಜ ಸೇವಕರು ಮತ್ತು ದಾನಿಗಳು ಹಾಗೂ ಹಳ್ಳಿಗಳಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರು ಸಹ ಕೂಲಿ ಮಾಡಿ ತಂದುಕೊಟ್ಟಂಥ ಹಣದಿಂದ ನಾವು ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಇದು ಒಂದು ದೊಡ್ಡ ಹೆಮ್ಮೆಯ ವಿಚಾರ ಇದು. ಹಾಗೆಯೇ ನಾವು ಪ್ರಗತಿಪರ ಏನು ಸಂಘಟನೆಗಳಿದ್ದಾವೆ, ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಏನಿದ್ದಾವೆ ಎಲ್ಲವೂ ಸಹ ನಾವು ಆಹ್ವಾನಿಸ್ತಾ ಇದ್ದೇವೆ. ಮತ್ತು ಎಲ್ಲ ಸಮುದಾಯದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಅವರಿಗೆ ಆಹ್ವಾನಿಸ್ತಾ ಇದ್ದೇವೆ. ಇದು ಯಾವುದೇ ಒಂದು ಸಮುದಾಯದವರು ಮಾತ್ರ ಇದೊಂದು ಯುದ್ಧವನ್ನು ಮಾಡಿ ಗೆದ್ದಿರೋಂಥದ್ದಲ್ಲ. ಇದರಲ್ಲಿ ಸಾಕಷ್ಟು ಎಲ್ಲ ಸಮುದಾಯಗಳು, ಹಿಂದುಳಿದ ವರ್ಗಗಳು, SC/STಗಳು, ಮುಸಲ್ಮಾನರು ಸಹ ಈ ಒಂದು ಯುದ್ಧದಲ್ಲಿ ಭಾಗವಹಿಸಿದ್ರು ಅಂತ ಇತಿಹಾಸಗಳಲ್ಲಿ ನಮಗೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.